ತರಗತಿಯಲ್ಲಿ ನಿಮ್ಮ ಪಠ್ಯದ 2ನೇ ಪಾಠವಾದಂತಹ ರಾಗಿ ಮುದ್ದೆ ಗದ್ಯ ಭಾಗವನ್ನು ಗಮನಿಸೋಣ. ಈ ರಾಗಿ ಮುದ್ದೆ ಅನ್ನುವ ಈ ಲೇಖನವನ್ನು ಪ್ರಜಾವಳಿ ದಿನಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಚಹಾ ರಘುನಾಥ್ ಅವರು ಬರೆದಿರುವ ರಾಗಿ ಮುದ್ದೆ ಅನ್ನುವ ಕಥಾ ಸಂಕಲನದಿಂದ ಪ್ರಸ್ತುತ ಈ ರಾಗಿ ಮುದ್ದೆ ಅನ್ನುವ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ರಾಗಿ ಮುದ್ದೆ ಅನ್ನುವ ಈ ಲೇಖನದಲ್ಲಿ ಲೇಖಕರು ರಾಗಿ ಮುದ್ದೆಗೆ ಇರುವಂತಹ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ. ರಾಗಿ ಮುದ್ದೆಯ ಪ್ರಾಮುಖ್ಯತೆ ಏನು, ರಾಗಿ ಮುದ್ದೆಗಿರುವಂತಹ ಮಹತ್ವ ಏನು, ರಾಗಿ ಮುದ್ದೆಯಿಂದಾಗುವಂತಹ ಉಪಯೋಗಗಳು ಪ್ರಯೋಜನಗಳು ಏನೇನು ಅನ್ನುವುದನ್ನು ಪ್ರಸ್ತುತ ಈ ಲೇಖನದಲ್ಲಿ ಲೇಖಕರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಲೇಖನದಲ್ಲಿ ರಾಗಿ ಮುದ್ದೆಯ ಹಲವಾರು ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ರಾಗಿ ಮುದ್ದೆಯ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ಸಾವಿರಾರು ವರ್ಷಗಳ ಇತಿಹಾಸ ರಾಗಿ ಮುದ್ದೆಗಿದೆ. ನಮ್ಮ ಜನಪದರು ಕೂಡ ಗಾದೆ ಮಾತುಗಳಲ್ಲಿ ರಾಗಿಗಿರುವ ಮಹತ್ವವನ್ನು ಕುರಿತು ಹೇಳಿದ್ದಾರೆ, ಹಾಡಿದ್ದಾರೆ. ಗಾದೆ ಮಾತುಗಳನ್ನು ನೋಡೋದಾದ್ರೆ ಹಿಟ್ಟಂ ತಿದ್ದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಒಂದು ಮಾತಿದೆ ರಾಗಿ ಮುದ್ದೆಗೆ ಸಂಬಂಧಿಸಿದ. ದಕ್ಷಿಣ ಕರ್ನಾಟಕದ ಕಡೆ ಹಿಟ್ಟು ಅಂದ್ರೆ ರಾಗಿ ಮುದ್ದೆ ಅಂತ ಅರ್ಥ. ರಾಗಿ ಮುದ್ದೆಗೆ ಹಿಟ್ಟು ಅಂತ ಕರೀತಾರೆ. ಹಾಗಾಗಿ ಆ ಭಾಗದಲ್ಲಿ ಹುಟ್ಟಿಕೊಂಡಂತಹ ಗಾದೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಹಿಟ್ಟು ತಿಂದು ಜಟ್ಟಿಯಾಗು ಅನ್ನೋ ಮಾತು ಇದೆ. ರಾಗಿ ನಿರೋಗಿ ಅನ್ನೋ ಮಾತು ಇದೆ. ರಾಗಿಯನ್ನು ತಿಂದವನಿಗೆ ರೋಗ ಬರುವುದಿಲ್ಲ ಅನ್ನುವಂತಹ ಮಾತುಗಳು. ಹೀಗೆ ನಮ್ಮ ಜನಪದರು ಕೂಡ ರಾಗಿ ಮುದ್ದೆಯ ಮಹತ್ವವನ್ನ ಗಾದೆ ಮಾತುಗಳಲ್ಲಿ ಬಳಸಿಕೊಂಡು ಮಾತನಾಡಿರುವುದನ್ನ, ಹೇಳಿರುವುದನ್ನ ತನ್ನ ಬದುಕಿನ ಅಂಗವಾಗಿ ರೂಢಿಸಿಕೊಂಡು ಬಂದಿರುವುದನ್ನು ಕೂಡ ನಾವು ಕಾಣ್ತಾ ಹೋಗ್ತೇವೆ. ಹಾಗೆ 16ನೇ ಶತಮಾನದಲ್ಲಿ ನಮ್ಮ ದಾಸರೂ ಕೂಡ ರಾಗಿ ಮುದ್ದೆಯನ್ನು ಕುರಿತು ತಮ್ಮ ಕೀರ್ತನೆಗಳಲ್ಲಿ ಹಾಡಿದ್ದಾರೆ. ಒಂದು ಕೀರ್ತನೆಯಲ್ಲಿ ಪುರಂದರದಾಸರು ಹೇಳ್ತಾರೆ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಅಂತ. ಅವರು ರಾಗಿಯನ್ನ ಕುರಿತೇ ಒಂದು ಕೀರ್ತನೆಯನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ರಾಗಿಗಿರುವಂತಹ ಮಹತ್ವ, ರಾಗಿಗಿರುವಂತಹ ಶಕ್ತಿ, ರಾಗಿಗಿರುವಂತಹ ಗುಣ ಇವೆಲ್ಲವನ್ನು ಕೂಡ ಆ ಒಂದು ಕೀರ್ತನೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಕನಕದಾಸರು ರಾಗಿಯನ್ನ ಕುರಿತು ಒಂದು ಕೃತಿಯನ್ನೇ ಬರೆದಿದ್ದಾರೆ. ರಾಮಧಾನ್ಯ ಚರಿತೆ ಅನ್ನುವಂತಹ ಒಂದು ಕೃತಿಯಲ್ಲಿ ರಾಗಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಒಮ್ಮೆ ರಾಗಿಗೂ ಅಕ್ಕಿಗೂ ಜಗಳ ಆಗುತ್ತೆ. ಅಕ್ಕಿ ನಾನು ಶ್ರೇಷ್ಠ ಅಂತ ಹೇಳುತ್ತೆ, ರಾಗಿ ನಾನು ಶ್ರೇಷ್ಠ ಅಂತ ಹೇಳುತ್ತೆ. ಆಗ ಆ ತೀರ್ಮಾನಕ್ಕಾಗದೆ ಅವರಿಬ್ಬರು ರಾಮನ ಬಳಿಗೆ ಹೋಗ್ತಾರೆ. ರಾಮನ ಬಳಿಯಲ್ಲಿ ವಾದ ವಿವಾದಗಳು ನಡೆದ ಮೇಲೆ 6 ತಿಂಗಳ ಕಾಲ ಇಬ್ಬರನ್ನು ಸೆರೆಮನೆಗೆ ಹಾಕ್ತಾರೆ, ರಾಗಿ ಮತ್ತು ಅಕ್ಕಿಯನ್ನು. ಆಮೇಲೆ ರಾಗಿಯೇ ಪ್ರಮುಖವಾದ ಶ್ರೇಷ್ಠವಾದ ಧಾನ್ಯ ಅಂತ ಪ್ರಕಟಿಸ್ತಾನೆ. ಹೀಗೆ ರಾಗಿಯ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳ ಹಿಂದಿನದ್ದು. ಅಲ್ಲಿಂದಲೂ ಇಲ್ಲಿಯವರೆಗೆ ರಾಗಿ ಮುದ್ದೆಯನ್ನ ತನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಕರ್ನಾಟಕದ ಜನ ರೂಢಿಸಿಕೊಂಡು ಬಳಸಿಕೊಂಡು ಬಂದಿದ್ದಾರೆ. ಅಂತಹ ರಾಗಿ ಮುದ್ದೆಯ ಮಹತ್ವವನ್ನು ಕುರಿತು ಪ್ರಸ್ತುತ ಈ ಲೇಖನ ಹೇಳ್ತಾ ಹೋಗುತ್ತೆ. ಏನು ಅನ್ನುವುದನ್ನ ನೋಡ್ತಾ ಹೋಗೋಣ. ಪಾಠವನ್ನ ಪ್ರಾರಂಭಿಸುವುದಕ್ಕೆ ಮುಂಚೆ ರಾಗಿ ಮುದ್ದೆಗೆ ಸಂಬಂಧಿಸಿದಂತೆ ನಿಮಗೊಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನ್ಸುತ್ತೆ.
ನೀವೆಲ್ಲರೂ ರಾಗಿ ಮುದ್ದೆಯನ್ನು ನೋಡಿದ್ದೀರಿ, ನೋಡಿಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಓಕೆ, ಎರಡನೇ ಪ್ರಶ್ನೆ, ರಾಗಿ ಮುದ್ದೆಯನ್ನ ಊಟ ಮಾಡಿದ್ದೀರಿ? ಎಲ್ಲರಿಗೂ ಬರುತ್ತೆ. ಗುಡ್. ಎಷ್ಟು ರಾಗಿ ಮುದ್ದೆಯನ್ನ ಊಟ ಮಾಡ್ತೀರಿ? ಒಬ್ಬೊಬ್ಬರು ಎಷ್ಟೆಷ್ಟು ರಾಗಿ ಮುದ್ದೆಗಳನ್ನು ಊಟ ಮಾಡ್ತೀರಿ? ನಿಮ್ಮ ರಾಗಿ ಮುದ್ದೆಗಳನ್ನು ಒಂದು, ಅರ್ಧ. ನಿಮ್ಮ ವಯಸ್ಸಿಗೆ ಕಡಿಮೆ ಅಂದ್ರೂ ಕೂಡ 3 ಅಥವಾ 4 ಮುದ್ದೆಗಳನ್ನು ತಿನ್ನಬೇಕು. 3-4 ಮುದ್ದೆಗಳನ್ನು ತಿನ್ನೋದೇನು ಕಷ್ಟ ಏನಲ್ಲ. ರಾಗಿ ಮುದ್ದೆಯ ಗುಣಗಳನ್ನ, ಮಹತ್ವವನ್ನು ನೀವು ತಿಳಿದುಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಕನಿಷ್ಠ ಪಕ್ಷ 1 ಊಟ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಒಂದು ಪ್ರಯೋಗ ಮಾಡಬಹುದು. ಇವತ್ತಿಂದ ಶುರು ಮಾಡಿ. ಯಾಕೆ ನಿಮಗೆ ಕಾಯಿಲೆಗಳು ಬರ್ತಾವೆ ನೋಡೋಣ, ಯಾಕೆ ನಿಮಗೆ ಆಯಾಸ ಆಗುತ್ತೆ ನೋಡೋಣ, ಯಾಕೆ ನಿಮಗೆ ಸುಸ್ತಾಗುತ್ತೆ ನೋಡೋಣ, ಯಾಕೆ ನಿಮ್ಗೆ ಹೊಟ್ಟೆ ಹಸಿಯುತ್ತೆ ನೋಡೋಣ. 3 ರಾಗಿ ಮುದ್ದೆಯನ್ನು ತಿಂದುಕೊಂಡು ಬನ್ನಿ. ರಾತ್ರಿ 8:30ವರೆಗೂ ನಿಮಗೆ ಸ್ವಲ್ಪವೂ ಹೊಟ್ಟೆ ಹಸಿಯೋದಿಲ್ಲ, ಸುಸ್ತಾಗೋದಿಲ್ಲ, ಯಾವ ಕಾಯಿಲೆಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆಯೇ ನಮ್ಮ ಹಳ್ಳಿಗರು. ಹಳ್ಳಿಯ ಜನ ಬೆಳಿಗ್ಗೆ ಕೆಲಸಕ್ಕೆ ಹೊರಡುವಾಗ ದೊಡ್ಡ ಗಾತ್ರದ ಒಂದು ರಾಗಿ ಮುದ್ದೆಯನ್ನು ತಿಂದು ಹೋದ್ರು ಅಂದ್ರೆ ಯಾವುದೇ ಆಯಾಸವಿಲ್ಲದೆ ನಿರಾಯಾಸವಾಗಿ ಬೆಳಗಿನಿಂದ ಸಂಜೆಯವರೆಗೆ ಹೊಲದಲ್ಲಿ, ತೋಟದಲ್ಲಿ ದುಡಿದು ಅಷ್ಟೇ ಶಕ್ತಿಯಿಂದ ಹೊರಗೆ ಬರ್ತಾರೆ. ಇವತ್ತು ಹಳ್ಳಿಗಳಲ್ಲಿ 60, 70 ವರ್ಷ, 80 ವರ್ಷದ ಮುದುಕರು ಕೂಡ ಗಟ್ಟಿಮುಟ್ಟಾಗಿರ್ತಾರೆ. ಯಾಕೆ ಗಟ್ಟಿಮುಟ್ಟಾಗಿರ್ತಾರೆ ಅಂದ್ರೆ ರಾಗಿ ಮುದ್ದೆಯ ಕಾರಣ ಅಂತ. ಕೆಲವರಲ್ಲಿ ರಾಗಿ ಮುದ್ದೆಯ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ರಾಗಿ ತಿಂದ್ರೆ ಕಪ್ಪಗಾಗ್ಬಿಡ್ತೀವಿ ಅಂತ. ಖಂಡಿತ ಇಲ್ಲ. ತೆಳ್ಳಗಾಗಬೇಕೆನ್ನುವವರಿಗೆ, ಆರೋಗ್ಯವಾಗಿರಬೇಕೆನ್ನುವವರಿಗೆ, ದಷ್ಟಪುಷ್ಟವಾಗಿರಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಬಹುಶಃ ಈ ಲೇಖನವನ್ನ ಓದದ ಮೇಲಾದ್ರೂ 1 ಮುದ್ದೆಯನ್ನು ತಿಂತಿರೋರು 3 ಮುದ್ದೆ ತಿನ್ಬೇಕು ಅಂತ ಅನ್ಸ್ಬೋದೇನೋ, ಗೊತ್ತಿಲ್ಲ, ನೋಡಿ. ಆಮೇಲೆ ರಾಗಿ ಮುದ್ದೆಯನ್ನ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಯಾರು ಬರುತ್ತೆ? ಚೆನ್ನಾಗಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬ ಅಂತಲ್ಲ. ರಾಗಿ ಮುದ್ದೆ ಊಟ ಮಾಡುವುದಕ್ಕೂ ಒಂದು ಸ್ಟೈಲ್ ಇದೆ. ರಾಗಿ ಮುದ್ದೆ ಊಟ ಮಾಡೋದನ್ನ ನಮ್ಮ ಮಂಡ್ಯ ಕಡೆಯವ್ರು ನೋಡ್ಬೇಕು. ಒಂದು ಮುದ್ದೆಯಿಂದ ತುತ್ತನ್ನು ಮುರಿದಿದ್ರೆ ತುತ್ತು ಮುರಿದಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ತುತ್ತು ಮುರಿದಿರ್ತಾರೆ. ಆದ್ರೆ ನಮ್ಮ ಕಡೆಯವರು ಒಂಥರ ಕೋಳಿ ಕಿರ್ತಾರಲ್ಲ ಹಂಗಿತ್ತಿರ್ತಾರೆ. ಕೆಲವರು ಮುದ್ದೆನ ಅಗಿತಾರೆ, ತಿಂತಾರೆ ಅಂತಿದ್ರಲ್ಲ, ಜಿಗಿತಾರೆ. ಕೆಲವರು ಆ ಮುದ್ದೆಯನ್ನ ಸಾಂಬಾರ್ಗೆ ಹಾಕಿ ಕಲಸಿ ತಿಂತಾರೆ. ಮುದ್ದೆ ಊಟ ಮಾಡುವುದು ಆಗಲ್ಲ. ನಾನು ಅದಕ್ಕೆ ಕೇಳಿದ್ದು, ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಎಷ್ಟು ಬರುತ್ತೆ ಅಂತ. ಯಾರೋ ಒಬ್ರು ಕೈ ಎತ್ತಿದ್ರು, ಇನ್ನೊಮ್ಮೆ ಕೈ ಎತ್ತಿ ನೋಡೋಣ. 4 ಜನ ಕೈ ಎತ್ತಿದ್ರು. ಬಹುಶಃ ನಿಮ್ಗೆ ಯಾರಿಗೂ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಬರಕ್ಕೆ ಸಾಧ್ಯ ಇಲ್ಲ, ಏನೋ ಸುಮ್ಮನೆ ಕೈ ಎತ್ತಿದ್ರಿ ಅಂತ ಅನ್ಸುತ್ತೆ. ಇರ್ಲಿ, ಚೆನ್ನಾಗಿ ಊಟ ಮಾಡಿದ್ರೆ ಸಂತೋಷ. ಹೀಗೆ ರಾಗಿ ಮುದ್ದೆ ಹಲವಾರು ಔಷಧೀಯ ಗುಣಗಳನ್ನ, ತನ್ನದೇ ಆದ ವಿಶಿಷ್ಟವಾದಂತಹ ಗುಣಗಳನ್ನ ಹೊಂದಿದೆ ಎನ್ನುವಂಥದ್ದು ಅಷ್ಟೇ ಸತ್ಯ. ಇವತ್ತಿಗೂ ಕೂಡ ಸಾಕಷ್ಟು ಜನ ರೋಗಿಗಳಿಗೆ ವೈದ್ಯರು ಕೊಡುವ ಸಲಹೆಯೂ ಕೂಡ ರಾಗಿ ಮುದ್ದೆ ಅಂತ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವಂತಹ ಮನುಷ್ಯರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದಂತಹ ಊಟ. ಈಗ ನಾವು ರಾಗಿ ಮುದ್ದೆಯ ಪಾಠವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನೋಡೋಣ ಲೇಖಕರು ರಾಗಿ ಮುದ್ದೆಗೆ ಸಂಬಂಧಿಸಿದಂತೆ ಯಾವ ಯಾವ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು.
ರಾಗಿ ಮುದ್ದೆ, ಚಹಾ ರಘುನಾಥ್. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನು ಪಡೆದಿದೆ. ಕರ್ನಾಟಕವನ್ನು ನಾವು ಎರಡು ಭಾಗವಾಗಿ ಮಾಡಿಕೊಂಡ್ರೆ, ಹೆಚ್ಚು ಮಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳವನ್ನು ಸೇವನೆ ಮಾಡ್ತಾರೆ. ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ರಾಗಿಯನ್ನ ಹೆಚ್ಚು ಸೇವನೆ ಮಾಡ್ತಾರೆ. ಹಾಗಾಗಿ ಉತ್ತರದವರ ಪ್ರಮುಖವಾದ ಆಹಾರ ಧಾನ್ಯ ಜೋಳವಾದರೆ ದಕ್ಷಿಣದವರ ಪ್ರಮುಖವಾದ ಆಹಾರ ಧಾನ್ಯ ರಾಗಿ. ಇತ್ತೀಚಿನ ದಿನಗಳಲ್ಲಿ ರಾಗಿಯ ಪರಿಚಯ ಉತ್ತರ ಕರ್ನಾಟಕದವರಿಗೂ ಕೂಡ ಆಗ್ತಾ ಇದೆ. ರಾಗಿಯ ಮಹತ್ವವನ್ನು ತಿಳಿದುಕೊಂಡು ರಾಗಿ ಮುದ್ದೆಯನ್ನು ಊಟ ಮಾಡುವಂತಹ ಒಂದು ಪರಿಪಾಠವನ್ನ ಉತ್ತರದ ಭಾಗದವರು ಕೂಡ ರೂಢಿಸಿಕೊಳ್ತಿದ್ದಾರೆ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವವಿದೆ. ಬಡವರ ಆಹಾರ ಧಾನ್ಯ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಈ ರಾಗಿ ಅನ್ನುವ ಧಾನ್ಯ. ಒಂದು ಕಾಲದಲ್ಲಿ ರಾಗಿಯನ್ನ ಸೇವನೆ ಮಾಡುತ್ತಿದ್ದವರು ಕೇವಲ ಬಡವರು. ಶ್ರೀಮಂತರು ಅಕ್ಕಿ ಅನ್ನವನ್ನ ಸೇವನೆ ಮಾಡ್ತಾ ಇದ್ರು. ಅನ್ನವನ್ನ ಯಾರಾದ್ರೂ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಶ್ರೀಮಂತರು ಅಂತ ಕರೀತಾ ಇದ್ರು. ಬಡವರು ಅನ್ನದ ಮುಖವನ್ನ ನೋಡುತ್ತಿದ್ದುದೇ ತುಂಬಾ ಅಪರೂಪ. ನಾವೆಲ್ಲ ಬಾಲ್ಯದ ದಿನಗಳಲ್ಲಿ ಅಂತಹ ಒಂದು ದಿನಗಳನ್ನು ಕಂಡಿದ್ದೇವೆ. ನಮ್ಮ ಮನೆಗಳಲ್ಲಿ ಅನ್ನ ಮಾಡುತ್ತಿದ್ದದ್ದು ಕೇವಲ ಹಬ್ಬದ ದಿನಗಳಲ್ಲಿ ಮಾತ್ರ. ಆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನದ ಮುಖವನ್ನು ನೋಡ್ತಾ ಇದ್ವಿ. ಉಳಿದ ಎಲ್ಲ ದಿನಗಳು ಕೂಡ ನಿರಂತರವಾಗಿ ನಾವು ನೋಡುತ್ತಿದ್ದುದೇ ಮುದ್ದೆಯನ್ನ ಉಣ್ಣುತ್ತಿದ್ದುದೇ ಮುದ್ದೆಯನ್ನ. ಹಾಗಾಗಿ ಮುದ್ದೆ ಅನ್ನುವುದು ಗ್ರಾಮೀಣ ಜನಗಳ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ. ರಾಗಿಯನ್ನು ಬಿಟ್ಟು ಜನಗಳಿಲ್ಲ, ಜನಗಳನ್ನು ಬಿಟ್ಟು ರಾಗಿ ಇಲ್ಲ. ಹೀಗೆ ಬೆಳೆದು ಬಂದಿರುವುದನ್ನ ನಾವು ಕಾಣಬಹುದು. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ಉತ್ತರ ಭಾಗದಲ್ಲಿ ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ಇವತ್ತು ಏನಾಗಿದೆ, ಶ್ರೀಮಂತರೂ ಕೂಡ ರಾಗಿಯನ್ನ ಸೇವನೆ ಮಾಡುವಂತಹ ಒಂದು ರೂಢಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ? ಇತ್ತೀಚಿನ ನಮ್ಮ ಆಹಾರ ಪದ್ಧತಿಗಳಿಂದ ನಮಗೆ ಹಲವಾರು ಕಾಯಿಲೆಗಳು ಬರುವುದಕ್ಕೆ ಪ್ರಾರಂಭ ಆಗಿದೆ. ಆ ಕಾಯಿಲೆಗಳು ಯಾವಾಗ ನಮಗೆ ಬರೋದಕ್ಕೆ ಪ್ರಾರಂಭವಾಯಿತೋ ಆಗ ವೈದ್ಯರು ನಮಗೆ ಸಲಹೆಯನ್ನು ಕೊಡ್ತಾ ಬಂದರು, ನೀವು ರಾಗಿಯನ್ನು ಉಣ್ಣಿ ಅಂತ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ರಾಗಿಯನ್ನು ಸೇವಿಸುವಂತಹ, ರಾಗಿ ಮುದ್ದೆಯನ್ನು ಊಟ ಮಾಡುವಂತಹ ಒಂದು ರೂಢಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ರಾಗಿ ಆರೋಗ್ಯಕ್ಕೆ ಪೂರಕವಾದುದು. ರಾಗಿಯನ್ನು ತಿಂದರೆ, ರಾಗಿ ಮುದ್ದೆಯನ್ನು ಸೇವನೆ ಮಾಡಿದರೆ ಹೆಚ್ಚು ಕಾಲ ಬದುಕುತ್ತಾನೆ ಅನ್ನುವ ಒಂದು ಮಾತು ಕೂಡ ಇದೆ. ಹಾಗಾಗಿ ಇವತ್ತು ರಾಗಿ ಮುದ್ದೆ ಜೀವವನ್ನು ಉಳಿಸುವಂತಹ ಒಂದು ಧಾನ್ಯವಾಗಿ ಹೆಸರುವಾಸಿಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ರಾಗಿಯನ್ನ ಸೇವಿಸುವಂತಹ, ರಾಗಿಯನ್ನ ತನ್ನ ಬದುಕಿನ ಭಾಗ ಮಾಡಿಕೊಂಡಿರುವಂತಹ ಒಂದು ರೂಢಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹೀಗೆ ರಾಗಿ ಮುದ್ದೆ ಹಲವಾರು ರೀತಿಯ ತನ್ನದೇ ಆದಂತಹ ವಿಶಿಷ್ಟವಾದ ಗುಣಗಳನ್ನ, ಮಹತ್ವವನ್ನ ಪಡೆದುಕೊಂಡಿದೆ. ಈಗ ಗದ್ಯ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಲೇಖಕರು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಚೌಲ ಅಂತ ಹೇಳಿದ್ರೆ ಜವಳ ಅಂತ ಏನೋ ನಿಮ್ಮ ಕಡೆ ಕರೀತೀವಿ ನೋಡಿ, ಆ ಪದ. ಸಾಮಾನ್ಯವಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ
ಮಗು ಹುಟ್ಟಿದಾಗ ಆ ಮೊದಲ ಬಾರಿಗೆ ಕೂದಲನ್ನ, ತಲೆಯ ಕೂದಲನ್ನ ದೇವರಿಗೆ ಅರ್ಪಿಸ್ತಾರೆ. ದೇವರಿಗೆ ಅರ್ಕೆ ಕಟ್ಟಿಕೊಂಡಿರ್ತಾರೆ. ದೇವರ ಬಳಿಯಲ್ಲಿ ಹೋಗಿ ದೇವರಿಗೆ ಆ ಮುಡಿಯನ್ನು ಕೊಟ್ಟ ಮೇಲೆ ನಂತರ ಅವರು ಆ ಕೂದಲನ್ನು ಬಿಡೋದು ಮತ್ತೆ ಬೇರೆ ರೀತಿಯಲ್ಲಿ. ಆದರೆ ಮೊದಲ ಕೂದಲನ್ನ ದೇವರಿಗೆ ಅರ್ಪಿಸುವುದು ಒಂದು ವಾಡಿಕೆ. ಹಾಗಾಗಿ ಈ ಲೇಖಕರು ಕೂಡ ಅವರ ಮನೆಯ ದೇವರಾದಂತಹ ನಾಗಮ್ಮ ಎಂಬಂತಹ ದೇವಾಲಯಕ್ಕೆ ಮಗಳ ತಲೆಯ ಕೂದಲನ್ನು ತೆಗೆಸುವುದಕ್ಕಾಗಿ ಕುಟುಂಬ ಸಮೇತರಾಗಿ ಬಂದಿರ್ತಾರೆ. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ, ದೇವಾಲಯದ ಪಕ್ಕದಲ್ಲಿದ್ದಂತಹ ಒಂದು ಕಟ್ಟೆಯ ಮೇಲೆ ಹೋಗಿ ಕುಳಿತುಕೊಳ್ತಾರೆ. ಯಾಕೆಂದ್ರೆ ಆ ಮನೆಯ ಹೆಂಗಸರೆಲ್ಲರೂ ಆ ಪೂಜೆಯ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದ ಕಾರಣ ಪುರುಷರಿಗೆ ಏನೂ ಕೆಲಸವಿಲ್ಲದ್ದರಿಂದ ಹೊರಭಾಗದಲ್ಲಿ ಅಂಗಳದಲ್ಲಿರುವ ಕಟ್ಟೆಯ ಮೇಲೆ ಕುಳಿತುಕೊಳ್ತಾರೆ. ಅಲ್ಲಿ ಕುಳಿತುಕೊಂಡ ತಕ್ಷಣ ಅವರ ಮೂಗಿಗೆ ಒಂದು ವಾಸನೆ ಬಂದು ಅಪ್ಪಳಿಸುತ್ತದೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ, ಒಂದು ಸುವಾಸನೆ. ಯಾವಾಗ ಲೇಖಕರು ಅಣ್ಣನ ಜೊತೆಯಲ್ಲಿ ಅಂಗಳದಲ್ಲಿರುವಂತಹ ಕಟ್ಟೆಯ ಮೇಲೆ ಹೋಗಿ ಕುಳಿತುಕೊಳ್ತಾರೋ, ಕುಳಿತುಕೊಂಡಂತಹ ಆ ಕ್ಷಣದಲ್ಲಿ ಒಂದು ಸುವಾಸನೆಯುಕ್ತವಾದಂತಹ ಒಂದು ಪರಿಮಳ, ಒಂದು ಸುವಾಸನೆ ಅವರ ಮೂಗಿಗೆ ಬಂದು ಅಪ್ಪಳಿಸುತ್ತದೆ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಅಲ್ಲಿ ದೇವಾಲಯದ ಪಕ್ಕದಲ್ಲಿ ಒಂದು ಕಟ್ಟಡದ ನಿರ್ಮಾಣದ ಕಾರ್ಯ ನಡೀತಾ ಇತ್ತು. ಅಲ್ಲೊಂದಷ್ಟು ಜನ ಕೆಲಸವನ್ನ ಮಾಡುವಂತಹ ಶ್ರಮಿಕರಿದ್ರು. ಈಗಾಗಲೇ ಮಧ್ಯಾಹ್ನದ ಸಮಯವಾಗಿತ್ತು. ಹಾಗಾಗಿ ಎಲ್ಲ ಶ್ರಮಿಕರು ಕೆಲಸವನ್ನು ನಿಲ್ಲಿಸಿ ಊಟ ಮಾಡುವುದಕ್ಕಾಗಿ ಅದೇ ಕಟ್ಟೆಯ ಮೇಲೆ ಬಂದು ಕುಳಿತುಕೊಂಡು ತಾವು ತಂದಿದ್ದಂತಹ ಬುತ್ತಿಯನ್ನ ಬಿಚ್ಚಿದ್ದಾರೆ. ಆ ಬುತ್ತಿಯಿಂದ ಬಂದಂತಹ ಪರಿಮಳವೇ ಇವರ ಮೂಗಿಗೆ ಅಪ್ಪಳಿಸಿತ್ತು. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಗಮ. ಮುದ್ದೆ, ಕಿವುಚಿದ ಸಾರು. ಬಹುಶಃ ನೀವು ಯಾರಾದ್ರೂ ಉತ್ತರ ಕೊಡ್ಬೋದೇನೋ ಗೊತ್ತಿಲ್ಲ ನನಗೆ. ಕಿವುಚಿದ ಸಾರು ಎಂದರೇನು? ಉದುಕ. ಈ ಭಾಗದಲ್ಲಿ ಉದುಕವನ್ನ ಕಿವುಚಿದ ಸಾರು ಅಂತ ಕರೀತಾರೇನೋ ನನಗೆ ಗೊತ್ತಿಲ್ಲ. ಬಹಳಷ್ಟು ಜನ ಕಿವುಚಿದ ಸಾರು ಅಂದ್ರೆ ಏನು ಅಂದ್ರೆ ಉದ್ಕ ಮುದ್ದೆ ಅಂತ ಹೇಳ್ತಾರೆ. ಆದ್ರೆ ಕಿವುಚಿದ ಸಾರು ದಕ್ಷಿಣ ಭಾಗದಲ್ಲಿ ಬೇರೆ ತರ ಇರುವಂತದ್ದು. ದಕ್ಷಿಣ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಂಗಳೂರು, ಮೈಸೂರು, ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ ಈ ಭಾಗಗಳಿಗೆ ಹೋದ್ರೆ ಅಲ್ಲಿ ಬೇರೆ ತರದ್ದೇ ಕಿವುಚಿದ ಸಾರು. ಈ ಕಿವುಚಿದ ಸಾರು ಕೆಲವು ಸಂದರ್ಭಗಳಲ್ಲಿ ಬೇಳೆಯನ್ನು ಬೇಯಿಸಿ ಆ ಬೇಳೆಯಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಮೆಣಸಿನಕಾಯಿ, ಟೊಮೊಟೊ ಹಣ್ಣು ಈ ರೀತಿಯಲ್ಲಿ ಕಿವುಚಿ ಅದನ್ನು ಊಟ ಮಾಡುವ ಪರಿಪಾಠವು ಉಂಟು. ಅಥವಾ ಯಾವುದೇ ಬೇಳೆಯನ್ನು ಬೇಯಿಸದೆ ಖಾಲಿಯಾಗಿ ಟೊಮೊಟೊ ಹಣ್ಣು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇವೆಲ್ಲವನ್ನ ಕಿವುಚಿ ಅದರಲ್ಲಿ ಊಟ ಮಾಡುವಂತಹ ಪರಿಪಾಠವೂ ಉಂಟು. ಇದನ್ನ ಕಿವುಚಿದ ಸಾರು ಅಂತಲೂ ಕೂಡ ಹೇಳ್ತಾರೆ. ಹೆಚ್ಚಾಗಿ ಮಾಡುವಂಥದ್ದು ಬೇಳೆಯನ್ನ ಬೇಯಿಸಿ, ಬೇಳೆಯ ಜೊತೆಯಲ್ಲಿ ಮೆಣಸಿನಕಾಯಿಯನ್ನು ಬೇಯಿಸಿ, ಬೆಳ್ಳುಳ್ಳಿಯನ್ನ ಬೇಯಿಸಿ ಅವೆಲ್ಲವನ್ನ ಕಿವುಚಿ ಊಟ ಮಾಡುವಂತಹ ಸಾರನ್ನ ಕಿವುಚಿದ ಸಾರು ಅಂತ ಹೇಳ್ತಾರೆ. ಅಂತಹ ಕಿವುಚಿದ ಸಾರು ಜೊತೆಗೆ ಮುದ್ದೆ, ಇವೆರಡರ ಸುವಾಸನೆ, ಪರಿಮಳ
ಲೇಖಕರ ಮೂಗಿಗೆ ಬಂದು ಅಪ್ಪಳಿಸುತ್ತಾರೆ. ಆಗ ಅವರ ಕಡೆ ನೋಡ್ತಾರೆ ಲೇಖಕರು. ಅವರು ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾಲಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು, ಬಾಯಲ್ಲಿ ನೀರು ಬರ್ತಿತ್ತು ಅಂತ ಆಸೆ ಶುರುವಾಯಿತು. ಪಕ್ಕದಲ್ಲಿ ಊಟವನ್ನು ಮಾಡ್ತಿದ್ದಾರೆ, ತುತ್ತುಗಳನ್ನಾಗಿ ಮಾಡಿಕೊಂಡು ಸಾರುಗಳಲ್ಲಿ ಅದನ್ನು ಹೊರಳಾಡಿಸಿ ಹಚ್ಚಿಕೊಂಡು ನುಂಗ್ತಾ ಇದ್ದಾರೆ. ಮುದ್ದೆಯನ್ನು ನುಂಗುವುದು ಅದನ್ನು ನೋಡ್ತಾ ಲೇಖಕರಿಗೂ ಕೂಡ ಮುದ್ದೆಯ ಆಸೆಗಳು ಶುರುವಾಗ್ತವೆ. ಹಸಿವಿನಿಂದಾಗಿ ಜೊಂಪು ಹೊತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಮುದ್ದೆಗೆ ಸಂಬಂಧಿಸಿದಂತಹ ಹಲವಾರು ಚಿತ್ರಗಳು, ಹಲವಾರು ಘಟನೆಗಳು, ಹಲವಾರು ಕಥೆಗಳು, ಹಲವಾರು ನೆನಪುಗಳು ಒಂದೊಂದಾಗಿ ಲೇಖಕರಿಗೆ ನೆನಪಿಗೆ ಬರುವುದಕ್ಕೆ ಪ್ರಾರಂಭವಾಯಿತು. ಈಗ ಸಂಪೂರ್ಣವಾಗಿ ಲೇಖಕರು ಆ ಜಾಗದಲ್ಲಿ ಮೈಮರೆತು ಕುಳಿತುಕೊಂಡು ಕೇವಲ ರಾಗಿಯ ನೆನಪನ್ನೇ, ರಾಗಿ ಮುದ್ದೆಯ ನೆನಪುಗಳನ್ನೇ ಮಾಡಿಕೊಂಡು ಹೋಗ್ತಾರೆ. ಅವರು ಏನೇನು ನೆನಪುಗಳನ್ನು ಮಾಡಿಕೊಂಡ್ರು, ಯಾವ ನೆನಪುಗಳು ಲೇಖಕರ ಗಮನಕ್ಕೆ ಬಂದವು, ಅವೆಲ್ಲವನ್ನ ಕ್ರಮವಾಗಿ ಒಂದೊಂದಾಗಿ ಈಗ ಹೇಳ್ತಾ ಹೋಗ್ತಾರೆ. ಲೇಖಕರು ಹೇಳ್ತಾರೆ, ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ಯಾಕೆ ಇಲ್ಲಿ ಕನ್ನಡತನ ಅನ್ನೋ ಮಾತನ್ನ ಲೇಖಕರು ಹೇಳ್ತಾರೆ ಅಂದ್ರೆ, ಇಡೀ ಭಾರತವನ್ನು ನೋಡಿದಾಗ ರಾಗಿಯನ್ನ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಂತ. ಹಾಗಾಗಿ ಕನ್ನಡದ ಒಂದು ವ್ಯಕ್ತಿತ್ವವಾಗಿ ರಾಗಿ ಬೆಳೆದು ಬಂದಿದೆ. ಕನ್ನಡ ಅಂದರೆ ರಾಗಿ, ರಾಗಿ ಅಂದರೆ ಕನ್ನಡ ಅಂತ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಯಾಗಿ ರಾಗಿ ಮುದ್ದೆ ಇಡೀ ಭಾರತದಾದ್ಯಂತ ಪರಿಚಯ ಆಗಿದೆ. ಯಾಕೆಂದ್ರೆ ರಾಗಿ ಮುದ್ದೆಯಲ್ಲಿ ಔಷಧೀಯ ಗುಣಗಳಿದ್ದಾವೆ ಅನ್ನುವುದು ಗೊತ್ತಾದ ತಕ್ಷಣ ರಾಗಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ ಕಾರಣದಿಂದಾಗಿ ಇವತ್ತು ರಾಗಿಯನ್ನ ಬೇರೆ ಬೇರೆ ದೇಶಗಳಲ್ಲಿಯೂ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಸೇವನೆ ಮಾಡುವುದಕ್ಕೆ ಶುರುವಾಗಿದೆ. ಆದರೆ ಒಂದು ಕಾಲದಲ್ಲಿ ರಾಗಿಯನ್ನ ಸೇವಿಸುತ್ತಿದ್ದುದು ಕೇವಲ ಕರ್ನಾಟಕದಂತಹ ರಾಜ್ಯದಲ್ಲಿ ಮಾತ್ರ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ಕನ್ನಡ ನಾಡಿನ ಇತಿಹಾಸವನ್ನು ನಾವು ಮಾತಾಡ್ಲಿಕ್ಕೆ ಹೊರಟ್ರೆ, ಕನ್ನಡ ನಾಡಿನ ಸಂಸ್ಕೃತಿಯನ್ನು ನಾವು ಹೇಳೋದಿಕ್ಕೆ ಹೊರಟ್ರೆ ರಾಗಿಯನ್ನ ಬಿಟ್ಟು ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ರಾಗಿ ಮುದ್ದೆ ಅನ್ನುವುದು ನಮ್ಮ ನಾಡಿನ ಜನಗಳ ಅವಿಭಾಜ್ಯ ಅಂಗವಾಗಿ ನಮ್ಮ ಸಂಸ್ಕೃತಿಯ, ನಮ್ಮ ವ್ಯವಸ್ಥೆಯ ಒಂದು ಭಾಗವಾಗಿ ಬೆಳೆದು ಬಂದಿದೆ ಅನ್ನುವುದು ಸತ್ಯ. ರಾಗಿ ಮುದ್ದೆಯನ್ನ ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ, ಮಾತನಾಡುವುದಕ್ಕೂ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈ ರಾಗಿ ಮುದ್ದೆ ಕನ್ನಡ ನಾಡಿನ ಸಂಸ್ಕೃತಿಯೊಂದಿಗೆ, ಕನ್ನಡ ನಾಡಿನ ಜನಗಳ ಬದುಕಿನೊಂದಿಗೆ ಒಂದು ಅವಿಭಾಜ್ಯ ಅಂಗವಾಗಿ ಅಂಟಿಕೊಂಡು ಬಂದಿರುವುದನ್ನು ನಾವು ಕಾಣ್ತೇವೆ. ಕರ್ನಾಟಕ ಅಂದ್ರೆ ರಾಗಿ, ರಾಗಿ ಅಂದ್ರೆ ಕರ್ನಾಟಕ. ಇಲ್ಲಿ ನಾವು ಕರ್ನಾಟಕಕ್ಕೂ ರಾಗಿಗೂ ನಮ್ಮ ವಿದ್ವಾಂಸರುಗಳು ಹೋಲಿಕೆಯನ್ನು ಕೊಡ್ತಾ ಹೋಗ್ತಾರೆ, ಸಂಬಂಧವನ್ನ ಕಲ್ಪಿಸ್ತಾರೆ. ರಾಗಿಯ ಬಣ್ಣ ಇರುವುದು ಕಪ್ಪು. ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವ ಹೆಸರು ಬಂದದ್ದು ಕೂಡ ಕರುನಾಡು, ಕಪ್ಪು ನಾಡು ಅನ್ನುವ ಕಾರಣದಿಂದ. ಕರ್ನಾಟಕಕ್ಕೆ ಮೊದಲು ಕರುನಾಡು ಅನ್ನುವ ಹೆಸರಿತ್ತು, ಕಪ್ಪು ನಾಡು ಅನ್ನುವ ಹೆಸರಿತ್ತು. ಕರ್ನಾಟಕದ ಮಣ್ಣಿನ ಬಣ್ಣವೂ ಕೂಡ ಕಪ್ಪು ಬಣ್ಣವೇ. ಈ ಎಲ್ಲ ಕಾರಣಗಳಿಂದಾಗಿ ರಾಗಿಗೂ
ಮತ್ತು ಕರ್ನಾಟಕಕ್ಕೂ ಕರ್ನಾಟಕದ ಮಣ್ಣಿಗೂ ಒಂದು ಸಂಬಂಧವಿದೆ. ಹಾಗಾಗಿ ನಾವು ಕನ್ನಡವನ್ನು ಬಿಟ್ಟು ರಾಗಿಯನ್ನು ಮಾತಾಡಲಿಕ್ಕಾಗೋದಿಲ್ಲ, ರಾಗಿಯನ್ನು ಬಿಟ್ಟು ಕನ್ನಡದ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿತ್ತಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಈಗ ನಾವು ಈ ಸಂಸ್ಕೃತಿಯಿಂದ ಬಹಳ ದೂರ ಬಂದ್ಬಿಟ್ಟಿದ್ದೀವಿ. ಬಹುಶಃ ನಿಮಗೆ ಈ ತರದ ಒಂದು ಚಿತ್ರಗಳು ನೆನಪಾಗಬೇಕು ಅಂದ್ರೆ ನೀವು ನಿಮ್ಮ ತಂದೆ ತಾಯಿಯರನ್ನು, ಅಜ್ಜ ಅಜ್ಜಿಯರನ್ನು ಕೇಳಿದ್ರೆ ಅವ್ರು ಚೆನ್ನಾಗಿ ಹೇಳ್ತಾರೆ. ಈಗೆಲ್ಲ ಇಲ್ಲ. ಈಗ ಯಾಕೆಂದ್ರೆ ಹೊಲದ ಉಳುಮೆಯನ್ನು ನಾವು ಇವತ್ತು ಟ್ಯಾಕ್ಟ್ರಿಯಲ್ಲಿ ಉಳಿಸ್ತಾ ಇದ್ದೀವಿ. ಹಾಗಾಗಿ ಮನೆಯ ಹೆಣ್ಣು ಮಕ್ಕಳು ಇವತ್ತು ಹೊಲಗಳಿಗೆ ಅಡುಗೆಯನ್ನ ಮಾಡಿ ಊಟವನ್ನ ಹೊತ್ತುಕೊಂಡು ಹೋಗುವ ಸಂಪ್ರದಾಯವೇ ಇಲ್ಲ. ಹೊಲ ಉಳುವುದಕ್ಕೆ ಹೋಗೋರೆ ಹೇಳ್ಬಿಡ್ತಾರೆ, ಬೇಡ ಬೇಡಮ್ಮ, ಮಧ್ಯಾಹ್ನದ ಬಿಸಿಲಲ್ಲಿ ಯಾಕೆ ಬರ್ತೀಯ, ನೀನ್ ಯಾಕೆ ಕಷ್ಟಪಟ್ಕೊಂಡು ಬರ್ತೀಯ, ಕಪ್ಪಾಗ್ತೀಯ. ಅವರೇ ಕರ್ಸಲ್ಲ. ಈ ನಮ್ಮ ಹೆಣ್ಮಕ್ಳು ಹೊಲಕ್ಕೆ ಹೋಗೋದೇನಿಲ್ಲ ಬಂದು. ಹಾಗೆಲ್ಲ ಬೆಳಿಗ್ಗೆ ಮನೆಯ ಯಜಮಾನ ತಿಂಡಿಯನ್ನು ಏನಾದರೂ ಸ್ವಲ್ಪ ತಿಂದು ಅವನು ಹೊಲದ ಕಡೆಗೆ ಉಳುಮೆ ಮಾಡಲಿಕ್ಕೆ ಹೊರಟ ಅಂತ ಹೇಳಿದ್ರೆ ಆ ಮನೆಯ ಹೆಣ್ಣು ಮಗಳು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಅಡುಗೆಯನ್ನು ಮಾಡಿದ ಅಡುಗೆಯನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಅದನ್ನು ತಲೆಯ ಮೇಲೆ ಹೊತ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ರು. ಮಧ್ಯಾಹ್ನ ಆದಾಗ ಆ ಹೊಲದಲ್ಲಿರುವ ಅಥವಾ ತೋಟದಲ್ಲಿರುವಂತಹ ಒಂದು ಮರದ ನೆರಳಿನಲ್ಲಿ ಇಬ್ಬರೂ ಕೂಡ ಎದುರು ಬದುರಿಗೆ ಕೂತ್ಕೊಂಡು, ಅಥವಾ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಎಲ್ಲರೂ ಕೂಡ ಸುತ್ತಲೂ ಕುಳಿತುಕೊಂಡು ತಂದಿರುವಂತಹ ಊಟವನ್ನು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರು. ಅವ್ರು ಯಾರೂ ಕೂಡ ಮನೆಯಿಂದ ತಟ್ಟೆಗಳನ್ನು ಕೂಡ ತಗೊಂಡು ಹೋಗ್ತಾ ಇರಲಿಲ್ಲ. ಅಲ್ಲೇ ಸಿಗುವಂತಹ ಬಾಳೆ ಎಲೆಯನ್ನು ಅಥವಾ ಅಲ್ಲೇ ಸಿಗುವಂತಹ ಔಡ್ಲು ಅಂತ ಒಂದು ಗಿಡ ಇದೆ, ಅದರ ಬೀಜದಿಂದ ಎಣ್ಣೆಯನ್ನು ಕೂಡ ತಯಾರಿಸ್ತಾರೆ, ಔಡ್ಲೆ ಎಣ್ಣೆ ಅಂತೀವಿ. ಅದರ ಎಲೆಯನ್ನು ಅಥವಾ ಮುತ್ತುಗದ ಎಲೆ ಅಂತಾರೆ, ಆ ಮುತ್ತುಗದ ಎಲೆಯನ್ನ ಅದನ್ನು ತಗೊಂಡು ಅದರೊಳಗಡೆ ಸಾರು ಮುದ್ದೆಯನ್ನು ಹಾಕೊಂಡು ಊಟ ಮಾಡ್ತಾರೆ. ಹಾಗೆ ಊಟ ಮಾಡುತ್ತಿದ್ದೇ ಒಂದು ಖುಷಿ ಅವರಿಗೆ. ಇವ್ಯಾವೂ ಸಿಗಲಿಲ್ಲ ಅಂತ ಅಂದ್ರೆ, ಬಾಳೆ ಎಲೆ ಸಿಗ್ಲಿಲ್ಲ, ಮುತ್ತುಗದ ಎಲೆ ಸಿಗ್ಲಿಲ್ಲ, ಅಥವಾ ಔಡ್ಲೆಲೆ ಸಿಗ್ಲಿಲ್ಲ, ಅಡಿಕೆ ಪಟ್ಟಿ ಸಿಗ್ಲಿಲ್ಲ, ಕೊನೆಗೆ ಆ ಮುದ್ದೆಯನ್ನ ಕೈಯಲ್ಲೇ ಹಿಡ್ಕೊಳ್ತಿದ್ರು. ಆ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಮಾಡಿಕೊಂಡು ಅದರೊಳಗೆ ಸಾರನ್ನು ಗೊಜ್ಜನ್ನು ಹಾಕೊಂಡು ಸುತ್ತಲೂ ಮುದ್ದೆಯನ್ನು ಮುರಿತಾ ಊಟ ಮಾಡಿಕೊಂಡು ಮುದ್ದೆಯನ್ನು ಖಾಲಿ ಮಾಡ್ತಾ ಇದ್ರು. ಆ ತರದ ಒಂದು ಸಂಸ್ಕೃತಿ ಇತ್ತಲ್ಲ, ಎಷ್ಟು ಚಂದವಾಗಿತ್ತು. ಅದಕ್ಕೆ ನಮ್ಮ ಕವಿಗಳು ಬಹುಶಃ ಅಂತಹ ಒಂದು ದೃಶ್ಯವನ್ನು ನೋಡಿಯೇ ನಮ್ಮ ಕವಿಗಳು, ಸಾಹಿತಿಗಳು ಹಾಡುಗಳನ್ನು ಬರೆದರು ಅನ್ಸುತ್ತೆ. ಅಂತಹ ಒಂದು ಅದ್ಭುತವಾದಂತಹ ಹಾಡನ್ನ ನಮ್ಮ ಹಂಸಲೇಖ ಅವರು ಬರೆದಿದ್ದಾರೆ. ಇಳಕಲ್ ಸೀರೆ ಉಟ್ಕೊಂಡು ಮಣ್ಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾಡು. ಎಷ್ಟು ಚಂದ ಗೊತ್ತಾ ದೃಶ್ಯವನ್ನು ನೋಡ್ಲಿಕ್ಕೆ. ಇವತ್ತು ಯಾವ ಹೆಣ್ಣು ಮಗಳು ಈ ರೀತಿಯಲ್ಲಿ ಹೊಲಕ್ಕೆ ಊಟವನ್ನು ತಗೊಂಡು ಹೋಗ್ತಾಳೆ? ಇಲ್ಲ. ತೋಟಕ್ಕೂ ಹೊಲಕ್ಕೂ ಹೋದವರು ಇವತ್ತು ಬೈಕ್ನಲ್ಲಿ ಹೋಗ್ತಿದ್ದಾರೆ. ಅವರೇ ಹೇಳ್ಬಿಡ್ತಾರೆ, ನೀವೇನ್ ಬರೋದು ಬೇಡ, ನಾನೇ ಮಧ್ಯಾಹ್ನ ಒಂದು 5 ನಿಮಿಷ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ. ಇವತ್ತು ನಮ್ಮ ಹಳೆಯ ಹಿಂದೆ ಇದ್ದಂತಹ ಆ ಸಂಸ್ಕೃತಿ ಇತ್ತಲ್ಲ, ನಾವು ಅಳವಡಿಸಿಕೊಂಡು ಬಂದಂತಹ ಬದುಕಿತ್ತಲ್ಲ, ಆ ಬದುಕನ್ನ ನಾವಿವತ್ತೆಲ್ಲವನ್ನು ಮರೆತು ಬಿಟ್ಟಿದ್ದೀವಿ. ಎಲ್ಲವನ್ನ ಮರೆತು ಮನೆಗಳೊಳಗೆ ಸೇರ್ಕೊಂಡು ಬಿಟ್ಟಿದ್ದೇವೆ, ಟಿವಿಗಳ ಮುಂದೆ ಕೂತ್ಬಿಟ್ಟಿದ್ದೀವಿ. ಅವೆಲ್ಲವನ್ನ ಕಥೆಗಳಲ್ಲೂ ಟಿವಿಗಳಲ್ಲೂ ಬರುವಂತಹ ಸಿನಿಮಾಗಳಲ್ಲೂ ಬರುವಂತಹ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆದರೆ ನಿಜ ಜೀವನದಲ್ಲಿ ಅಂತಹ ಒಂದೇ ಒಂದು ದೃಶ್ಯವನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಆ ಸಿನಿಮಾದಲ್ಲಿಯೂ ಕೂಡ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ. ಒಂದು ಭತ್ತದ ಗದ್ದೆ ಮಧ್ಯೆ ಇರುವಂತಹ ಏರಿ, ಆ ಏರಿ ಮೇಲೆ ಆ ಬುಟ್ಟಿಯನ್ನು ಹೊತ್ಕೊಂಡು ಬಳಕಿಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ, ಆ ದೃಶ್ಯ ಅವತ್ತು ನಿಜವಾಗಿತ್ತು. ನಮ್ಮ ಹೆಣ್ಣು ಮಕ್ಕಳು ಹಾಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಇಳಕಲ್ ಸೀರೆ ಹೋಗಿದೆ, ಜೀನ್ಸ್ ಪ್ಯಾಂಟ್ ಬಂದಿದೆ. ಹಾಗೆ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾವು ಮರಿತಾ ಇದ್ದೇವೆ ಎನ್ನುವುದಕ್ಕೆ ಬಹುಶಃ ಇದು ಸಾಕ್ಷಿ ಇಲ್ಲ. ಮುಂದೆ ನೋಡಿ, ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದು ಮುತ್ತ ಇಡೀ ಮುದ್ದೆಯನ್ನೇ ಬಟ್ಟಲಿನಾಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ಮುರಿದ ತುತ್ತುಗಳನ್ನು ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ಅದೇ ದುಡಿಯುವ ಜನರ ಬದುಕು. ಇಲ್ಲಿ ಒಂದು ಮುದ್ದೆ ಮುಗಿದ ತಕ್ಷಣ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅಂತಾರೆ ನೋಡಿ. ಅವತ್ತಿನವರು ಉಣ್ಣುತ್ತಿದ್ದದ್ದು ಇವತ್ತು ನಾವು ತಿನ್ನುತ್ತಿದ್ದೇವಲ್ಲ ಆ ಗಾತ್ರದ ಮುದ್ದೆಗಳನ್ನಲ್ಲ. ಬಹುಶಃ ಇವತ್ತಿನ ನಮ್ಮ ಈ ಮುದ್ದೆಗಳನ್ನ 5-6 ಸೇರಿಸಿದರೆ ಎಷ್ಟು ಗಾತ್ರವಾಗುತ್ತದೆಯೋ ಅಂತಹ ಗಾತ್ರದ 3-4 ಮುದ್ದೆಗಳನ್ನು ತಿಂತಾ ಇದ್ರು. ಆ 3-4 ಮುದ್ದೆಗಳನ್ನು ತಿನ್ನುತ್ತಿದ್ದರಿಂದಲೇ ಆ ಜನ 70-80 ವರ್ಷವಾದರೂ ಕೂಡ ಅಷ್ಟು ಗಟ್ಟಿಮುಟ್ಟಾಗಿರ್ತಾ ಇದ್ರು. 80 ವರ್ಷದ ಮುದುಕರು ಕೂಡ ನಿರಾಯಾಸವಾಗಿ ಹೊಲಕ್ಕೋಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದ. ರಾಗಿ ಮುದ್ದೆ ಅಂತಹ ಒಂದು ಔಷಧೀಯ ಗುಣವನ್ನು ಒಳಗೊಂಡಿತ್ತು. ಹಾಗಾಗಿ ಆ ಜನ ರಾಗಿ ಮುದ್ದೆಯನ್ನು ತನ್ನ ಬದುಕಿನ ಭಾಗವಾಗಿ ಬಳಸಿಕೊಂಡು ಅವರು ಚೆನ್ನಾಗಿ ಬದುಕಿದರು, ಆರೋಗ್ಯವಾಗಿ ಬದುಕಿದರು. ಅವತ್ತಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳೇ ಇರಲಿಲ್ಲ. ಆಸ್ಪತ್ರೆ ಅಂದ್ರೆ ಯಾವುದೋ ತಾಲೂಕಿನ ಕೇಂದ್ರಗಳಲ್ಲಿ ಇದ್ದ ಮಾತ್ರ ಆಸ್ಪತ್ರೆ. ಯಾಕೆಂದ್ರೆ ಹಳ್ಳಿಗರ ಯಾರೂ ಕೂಡ ಆಸ್ಪತ್ರೆಗೆ ಹೋಗುವಂತಹ ಪ್ರಮೇಯವೇ ಬರ್ತಿರ್ಲಿಲ್ಲ. ಅವ್ರು ಯಾರೂ ಕೂಡ ಕಾಯಿಲೆ ಬೀಳ್ತಿರ್ಲಿಲ್ಲ. ಎಲ್ಲರೂ ಕೂಡ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಇರ್ತಾ ಇದ್ರು. ಆದರೆ ಇವತ್ತು ಆಸ್ಪತ್ರೆಗಳು ಹೆಚ್ಚಾಗಿದ್ದಾವೆ, ಜನಗಳ ಕಾಯಿಲೆಗಳು ಕೂಡ ಹೆಚ್ಚಾಗಿವೆ. ಕಾರಣ ನಮ್ಮ ಆಹಾರದ ಪದ್ಧತಿ ಹಾಗೆ ಬದಲಾವಣೆಯಾಗಿದೆ. ಅದಕ್ಕೆ ಹೇಳೋದು, ನೀವು 1 ವಾರ ಪರೀಕ್ಷೆ ಮಾಡಿ ರಾಗಿ ಮುದ್ದೆ ತಿನ್ನೋದನ್ನು ನೋಡಿ ಮಾಡಬೇಕು. ಒಂದು ಸಣ್ಣ ಜ್ವರವೂ ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ, ಒಂದು ಸಣ್ಣ ಕೆಮ್ಮು ಕೂಡ ಬರೋದಿಲ್ಲ, ಯಾವುದೇ ರೀತಿಯ ಕಾಯಿಲೆಗಳು ಕೂಡ ನಿಮ್ಮ ಹತ್ರ ಬರೋದೇ ಇಲ್ಲ. ಎಷ್ಟು ಲವಲವಿಕೆಯಿಂದ ಇರ್ತೀರಿ ನೋಡಿ. ನಾನು ಮಾತು ಸುಳ್ಳಾದ್ರೂ ಪರೀಕ್ಷೆ ಮಾಡಿದ್ರು ಎಷ್ಟು ಚೆನ್ನಾಗಿರುತ್ತೆ. ಯಾವ ಅಪ್ಪ ಅಮ್ಮನಿಗೂ ಕಷ್ಟ ಆಗಲ್ಲ. ಮತ್ತೆ ಆರೋಗ್ಯ ಬರಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ? ಮುದ್ದೆ ಅಂದ್ರೆ ಮೂಗು ಮುರಿತೀರಿ, ಮುದ್ದೆ ಅಂದ್ರೆ ಮುಖ ತಿರುಗಿಸ್ತೀರಿ, ಹೊಟ್ಟೆ ಹೆಂಗೆ ತುಂಬುತ್ತೆ? ಆರೋಗ್ಯ ಹೆಂಗೆ ಬರುತ್ತೆ ಹೇಳಿ ನೋಡೋಣ. ಹಾಗಾಗಿ ಮುದ್ದೆಯನ್ನ ತಿನ್ನುವುದನ್ನ ಉಣ್ಣುವುದನ್ನ ನಾವು ರೂಢಿ ಮಾಡಿಕೊಳ್ಳಬೇಕು. ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಕರಿಯನು ನೆನಪಾಗುತ್ತಾನೆ. ಅವರ ಬಾಲ್ಯದ ದಿನಗಳಲ್ಲಿ, ಲೇಖಕರ ಬಾಲ್ಯದ ದಿನಗಳಲ್ಲಿ ಅವರ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಮನುಷ್ಯ. ಅವರ ಹೆಸರು ಕರಿಯ ಅಂತ. ಎಲ್ಲರೂ ಕೂಡ ಅವರನ್ನ ಕರಿಯ ಅಂತ ಕರೀತಾ ಇದ್ರು. ಇವತ್ತು ದಕ್ಷಿಣ ಕರ್ನಾಟಕದ ಭಾಗದ ಕಡೆ ಈ ತರದ ಹೆಸರುಗಳಿದ್ದಾವೆ. ಚಹಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯವರು, ಇವತ್ತು ಬೆಂಗಳೂರು ಜಿಲ್ಲೆ
ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ್ ಈ ಭಾಗದಲ್ಲೆಲ್ಲ ಈ ಹೆಸರಿನವರು ತುಂಬಾ ಜನ ಸಿಗ್ತಾರೆ. ಕರಿಗೌಡ, ಕರಿಯಪ್ಪ, ಕರಿಯಯ್ಯ, ಕರಿಯ ಈ ತರದ ಹೆಸರುಗಳನ್ನ ಅಫಿಷಿಯಲ್ ಆಗಿ ಇಟ್ಟುಕೊಳ್ತಾರೆ. പക്ഷെ ಈ ಭಾಗದಿಂದ ಮೇಲ್ಭಾಗದಲ್ಲಿ ಯಾರು ಇಟ್ಕೊಳ್ಳಲ್ಲ ಕರಿಯ ಅಂತ. ಆಮೇಲೆ ನಮ್ಮ ಕಡೆ ಎಲ್ಲ, ನಾನು ಕೂಡ ದಕ್ಷಿಣ ಕರ್ನಾಟಕದವರೇ, ರಾಮನಗರ ಜಿಲ್ಲೆಯವರು. ನಮ್ಮ ಕಡೆ ಮುದ್ದೇಗೌಡ ಅಂತ ಹೆಸರಿಟ್ಕೊಳ್ತಾರೆ. ಮುದ್ದೇಗೌಡ ಅಂತಾನೆ ಹೆಸರಿದ್ದಾರೆ. ಮುದ್ದೇಗೌಡ, ಪೆಟ್ಟೇಗೌಡ, ಕರಿಗೌಡ, ಕಾಳೇಗೌಡ ಇವೆಲ್ಲ ನಮ್ಮ ಕಡೆ ಇರೋ ಹೆಸರುಗಳಿವೆಲ್ಲ. ಈ ತರದ ಹೆಸರುಗಳನ್ನು ಇಟ್ಕೊಂಡಿದ್ವಿ. ಯಾಕೆಂದ್ರೆ ಈ ಎಲ್ಲ ಹೆಸರುಗಳು ನಮ್ಮ ಬದುಕಿನ ಭಾಗ, ಬಣ್ಣದ ಭಾಗ, ಆಹಾರದ ಭಾಗ. ನೋಡಿ, ನಾವು ಬಳಸುತ್ತಿದ್ದಂತಹ ವಸ್ತುಗಳೆಲ್ಲವೂ ಅಲ್ಲಿ ಹೆಸರಿನ ರೂಪದಲ್ಲಿ ದಿನನಿತ್ಯವೂ ಬಳಕೆಯಲ್ಲಿದ್ದಾವೆ. ಹಾಗಾಗಿ ಆ ಊರಿನಲ್ಲೂ ಕೂಡ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಕರಿಯ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳು. ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸ ಮುಸುರೆ ಬಳಿಯುತ್ತಿದ್ದ. ಅವನು ಒಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ದ. ಹೋಟೆಲಿನಲ್ಲಿ ಅವನ ಕೆಲಸ ಏನು? ಕಸ ಮುಸುರೆಯನ್ನ ಬಳಿಯುವುದು ಅಂತ. ಈಗ ಇಲ್ಲಿ ಒಂದು ಪ್ರಶ್ನೆ, ಕಸ ಮುಸುರೆ ಅನ್ನುವಂತಹ ಈ ಪದ ವ್ಯಾಕರಣದಲ್ಲಿ ಎಂತಹ ಪದ ಅಂತ ಕರಿತೇವೆ? ಏಕೆ? ಯಾಕೆ ಈ ಪದವನ್ನ ಜೋಡು ನುಡಿ ಅಂತ ಕರಿತೀರಿ? ಜೋಡು ನುಡಿ ಅಂದ್ರೆ ಏನು? ಎರಡು ಪದಗಳನ್ನ, ಎರಡು ಬೇರೆ ಬೇರೆ ಪದಗಳನ್ನ ಜೊತೆಯಾಗಿ ಬಳಸುವುದಕ್ಕೆ ಜೋಡು ನುಡಿ ಎಂದು ಕರೆಯುತ್ತೇವೆ. ಇಲ್ಲೂ ಕೂಡ ಎರಡು ಪದಗಳಿದ್ದಾವೆ. ಕಸ ಬೇರೆ, ಮುಸ್ರೆ ಬೇರೆ. ಆದ್ರೆ ಎರಡೂ ಕೆಲಸಗಳನ್ನು ಮಾಡುವವರು ಒಬ್ರೆ. ಕಸ ನೆಲದ ಮೇಲೆ ಬಿದ್ದಿರುವಂತಹ ಕಸವನ್ನು ಗುಡಿಸೋದು, ಮುಸುರೆ ಪಾತ್ರೆಗಳಲ್ಲಿರುವಂತಹ ಕಸವನ್ನು ತೆಗೆಯೋದು. ಇದು ಪಾತ್ರೆಗೆ ಸಂಬಂಧಪಟ್ಟಿದ್ದು, ಇದು ನೆಲದ ಮೇಲೆ ಬಿದ್ದಿರುವ ಕಸಕ್ಕೆ ಸಂಬಂಧಪಟ್ಟಿದ್ದು. ಈ ಎರಡೂ ಕೆಲಸವನ್ನ, ಕಸ ಮುಸುರೆ ತೆಗೆಯುವಂತಹ ಕೆಲಸವನ್ನ ಕರಿಯ ಮಾಡ್ತಾ ಇದ್ದ. ಆಮೇಲೆ ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ. ಗುಡ್ಡಾಗಿದ್ದ, ತುಂಬಾ ದಪ್ಪಕ್ಕಿದ್ದ. ದೂರದಿಂದ ನೋಡಿದ್ರೆ ಒಂದು ರಾಗಿ ಮುದ್ದೆ ನೆಲದ ಮೇಲೆ ಬಿದ್ದಿದೆಯೇನೋ, ಅಥವಾ ರಾಗಿ ಮುದ್ದೆ ನಡೆದುಕೊಂಡು ಬರ್ತಾ ಇದೆಯೇನೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಮಕ್ಕಳಾದ ನಮ್ಮ ಪಾಲಿಗವನು ಆಶ್ಚರ್ಯದ ವಸ್ತು. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ನಿಜವಾಗಿಯೂ ಅವನ ಹೆಸರು ಕರಿಯನೆ, ಅಥವಾ ಅವನಿಗೆ ಅಡ್ಡೆಸರೆ? ಅವನ ಬಣ್ಣವನ್ನು ನೋಡಿ, ಅವನು ಇರುವಂತಹ ಆಕಾರವನ್ನು ನೋಡಿ ಕರಿಯ ಅಂತ ಕರೆದ್ರ ಗೊತ್ತಿಲ್ಲ. ಆದರೂ ಅವರು ನೋಡಿದಾಗ ಮಕ್ಕಳೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ಈ ಕರಿಯ ಮಕ್ಕಳ ಕಣ್ಣಿಗೆ ಕಾಣಿಸ್ತಾ ಇದೆ. ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದೆವು. ಅವನಿಗೆ ಕರೆಯುವಂತಹ ಆ ಹೆಸರಿಗೂ ತುಂಬಾ ಹೊಂದಾಣಿಕೆ ಇದೆ. ಅವನ ಬಣ್ಣವೂ ಕಪ್ಪು, ಅವನ ಹೆಸರು ಕರಿಯ. ಹಾಗಾಗಿ ಬಹುಶಃ ಈ ಮಕ್ಕಳೆಲ್ಲ ಅಂದುಕೊಳ್ಳುತ್ತಿದ್ದದ್ದು, ನೋಡುವುದಕ್ಕೆ ಕಪ್ಪಗಿರೋದ್ರಿಂದ ಕರಿಯ ಅಂತಿದ್ದೀವೇನೋ ಅಂತ. ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಬಹುಶಃ ನೀವೆಲ್ಲ ಬೋರ್ವೆಲ್ ಅನ್ನು ನೋಡಿದಿರಿ ಅನ್ಸುತ್ತೆ. ಬೋರ್ವೆಲ್ ಅಲ್ಲಿ ನೀರೆಲ್ಲ ಜಗ್ಗಿದಿರಿ ಅಂತ ಅನ್ಸುತ್ತೆ. ನೋಡಿದ್ದೀರಾ ಬೋರ್ವೆಲ್? ಈಗ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಆಗಿದ್ದಾವೆ. ಅಲ್ಲಲ್ಲಿ ಒಂದೊಂದು ಬೋರ್ವೆಲ್ಗಳು ಇದ್ದಾವೆ. ಒಂದು ಕಾಲದಲ್ಲಿ
ಹಳ್ಳಿಗಳ ನೀರಿನ ಆಧಾರವೇ ಈ ಬೋರ್ವೆಲ್ಗಳು. ನೋಡಿ, ನೀರಿನ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ರೆ, ಬಹಳ ಹಿಂದಕ್ಕೆ ನಾವು ಹೋದ್ರೆ ಅವಾಗೆಲ್ಲ ಜನ ಕೆರೆಗೆ ನೀರನ್ನು ತರಲಿಕ್ಕೆ ಹೋಗ್ತಾ ಇದ್ರು, ಅಥವಾ ಅವರ ಊರಿನ ಹೊರಭಾಗದಲ್ಲಿ ಹರಿಯುತ್ತಿರುವಂತಹ ಹಳ್ಳಗಳಿಗೋ ನದಿಗಳಿಗೋ ಹೋಗಿ ನೀರನ್ನು ತರ್ತಾ ಇದ್ರು. ಅದಾದ ಮೇಲೆ ಊರಿನಲ್ಲಿ ಬಾವಿ ತೋಡುವ ಸಂಪ್ರದಾಯ ಶುರುವಾಯಿತು. ಊರಿಗೊಂದೊಂದೇ ಬಾವಿ, ಆ ಬಾವಿಯಲ್ಲಿ ಎಲ್ಲರೂ ನೀರನ್ನು ಸೇರ್ತಾ ಇದ್ರು, ಮನೆಗೆ ನೀರನ್ನು ಬಳಸ್ತಾ ಇದ್ರು, ತಗೊಂಡೋಗ್ತಿದ್ರು. ಆಮೇಲೆ ಬೋರ್ವೆಲ್ಗಳು ಬಂದರು. ಬೋರ್ವೆಲ್ಗಳ ಒಂದು ಸಂಪ್ರದಾಯ ಮುಗಿದ ಮೇಲೆ ನಲ್ಲಿಗಳ ವ್ಯವಸ್ಥೆ ಬಂತು. ಊರವರೆಗೊಂದು ಬೋರ್ವೆಲ್ ಹಾಕೋದು, ಅಷ್ಟಷ್ಟು ದೂರಕ್ಕೆ ಒಂದೊಂದು ಬೋರ್ವೆಲ್ಗಳ ನಲ್ಲಿಗಳನ್ನು ಹಾಕೋದು, ಒಂದೊಂದು ದೊಡ್ಡ ಟ್ಯಾಂಕ್ಗಳನ್ನು ಕೂರಿಸೋದು, ಆ ಟ್ಯಾಂಕಿಗೆ 4 ಮೂಲೆಗೆ 4 ಕಡೆ ಒಂದೊಂದು ನಲ್ಲಿ ಹಾಕೋದು, ನೀರು ಹಿಡ್ಕೊಳ್ಳೋದು. ಈಗ ಮನೆಯೊಳಗೆ ನೀರು ಬರುತ್ತೆ. ಹಾಗಾಗಿ ನಾವು ಮಾಡುವಂತಹ ಕೆಲಸ ತುಂಬಾ ಕಡಿಮೆ ಆಗ್ತಾ ಇದೆ. ಅವತ್ತಿನ ದಿನಗಳಲ್ಲಿ ಮನೆಯ ಹೆಣ್ಣು ಮಗಳು ಎದ್ಲು ಅಂದ್ರೆ ಕೆರೆಗೋ ಬಾವಿಗೋ ಹೋಗಿ ನೀರನ್ನ ಸೇರಿಕೊಂಡು ಓದ್ಕೊಂಡ್ಬರ್ಬೇಕಾಗಿತ್ತು. ಇಡೀ ಮನೆಗೆ ಬೇಕಾಗುವಷ್ಟು ನೀರನ್ನ ದೂರದಿಂದ ಒತ್ಕೊಂಡು ಬಂದು ಮನೆಗೆ ನೀರನ್ನು ತುಂಬಿಸ್ಕೋಬೇಕಾಗಿತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವನು ಕೂಡ ಆ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ, ನೋಡುವುದಕ್ಕೆ ಬಲಭೀಮನಂತಿದ್ದ. ಬಂದವನು ನೀರನ್ನ ತಗೊಂಡು ಹೋಗ್ತಿದ್ದ. ಆ ಬೋರ್ವೆಲ್ನಲ್ಲಿ ಎಷ್ಟೇ ಜೋರಾಗಿ ಜಗ್ಗಿದರೂ ಕೂಡ ಬರುತ್ತಿದ್ದದ್ದು ಸಣ್ಣ ಗಾತ್ರದ ನೀರು. ಆ ಬೋರ್ವೆಲ್ ಬಡಿದೆ ಅಮ್ಮನ ಹೊಟ್ಟೆ ಹಸಗಟ್ಟಿತ್ತು, ಗೆಡ್ಡೆ ಕಟ್ಟಿತ್ತು ಅಂತ. ಪಾಪ ಅವರ ತಾಯಿ ಆ ಬೋರ್ವೆಲ್ನಲ್ಲಿ ನೀರನ್ನು ಜಗ್ಗಿ ಹೊಟ್ಟೆಯಲ್ಲಿ ಗೆಡ್ಡೆ ಕಟ್ಟಿಬಿಟ್ಟಿತ್ತು. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಬಾನಿ ಅಂದ್ರೆ ಇಷ್ಟು ಗಾತ್ರದ್ದು ಅಂತ, ಅಷ್ಟು ಗಾತ್ರದ ಬಾನಿಯನ್ನು ತಗೊಂಡು ಬರ್ತಿದ್ದ. ಇವರೆಲ್ಲ ಚಿಕ್ಕ ಕೊಡ ತಗೊಂಡೋದ್ರೆ, ಅಂದ್ರೆ ಅಷ್ಟು ಶಕ್ತಿ ಇತ್ತು ಅವನಿಗೆ. ಅದನ್ನು ನಿರಾಯಾಸವಾಗಿ ಆ ಬಾನಿಯನ್ನು ಹೊತ್ಕೊಂಡು ಹೋಗ್ತಿದ್ದ, ನೀರನ್ನು ತುಂಬಿಸ್ಕೊಂಡು. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡಬಡ ಸದ್ದು ಪರ್ಲಾಂಗು ದೂರ ಅನುರಣಿಸುತ್ತಿತ್ತು. ಒಂದು ಪರ್ಲಾಂಗ್ ದೂರ, ಸುಮಾರು ದೂರ ಆ ಶಬ್ದ ಕೇಳಿಸ್ತಿತ್ತು. ಅಷ್ಟು ಜೋರಾಗಿ ಬೋರ್ವೆಲ್ ಅನ್ನ ಜಗ್ತಿದ್ದ, ಶಬ್ದ ಬರುವಂತೆ ಮಾಡುತ್ತಿದ್ದ. ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು. ಊರಿನವ್ರ ಭಯ ಅದು. ಇವನೇನಪ್ಪ ಇದು ಜೋರ ಜಗ್ತಿದ್ದಾನೆ, ಇದೇನಾದ್ರೂ ಮುರಿದೋದ್ರೆ ಕೆಟ್ಟೋದ್ರೆ ನಾವು ಊರಿನ ಹೊರಭಾಗದಲ್ಲಿರುವಂತಹ ಕೆರೆಗೋ ಬಾವಿಗೋ ಹೋಗಿ ನೀರನ್ನು ತರಬೇಕಲ್ಲ, ಇವನು ಮಾಡುವ ತಪ್ಪಿನಿಂದ ನಮಗೆ ಕಷ್ಟ ಆಗುತ್ತಲ್ಲ ಅಂತ ಎಲ್ಲ ಜನ ಅವ್ನು ನೀರು ಬಂದ್ರೆ ಕೊರಗ್ತಿದ್ರಂತೆ, ಚಿಂತೆ ಮಾಡ್ತಿದ್ರು. ಮಣ್ಣಿನ ಅರವಿ ತುಂಬಿದಾಗ, ಅರವಿ ಏನು ಅರವಿ ಅಂದ್ರೆ ಕೊಡ ಅಂತ, ಕೊಡ ತುಂಬಿದಾಗ ಅದು ಮಣ್ಣಿನಿಂದ ಮಾಡಿದ ಮಡಿಕೆ. ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಗುಡಾಣಗಳು ಅಂದ್ರೆ ಗೊತ್ತಿದೆಯಾ ನಿಮಗೆ? ಗುಡಾಣಗಳು ಕೇಳಿದ್ರೆ ಈ ಹೆಸರನ್ನ ಏನು ಹೇಳ್ಬೋದಾ? ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ಅದೇ ಸಮಸ್ಯೆ ಇಲ್ಲ. ಗುಡಾಣ ಅಂದ್ರೆ ಏನು? ಮೊದಲೆಲ್ಲ ಹಳ್ಳಿಗಳಲ್ಲಿ ಇಟ್ಕೊಳ್ತಾ ಇದ್ರು. ತಾವು ಬೆಳೆದಂತಹ ಧಾನ್ಯಗಳನ್ನ ಸಂಗ್ರಹಿಸುವುದಕ್ಕೆ ಸುಮಾರು ಇಷ್ಟು ಎತ್ತರ ಇರ್ತಾ ಇತ್ತು. 2 ಭಾಗ, ಒಂದರ ಮೇಲೆ ಮತ್ತೊಂದು ಇಡ್ತಾ ಇತ್ತು. ಮೇಲಿನಿಂದ ಧಾನ್ಯಗಳನ್ನು ಅದರೊಳಗಡೆ ಸುರಿತಾ ಇತ್ತು. ಹೆಚ್ಚು ಕಮ್ಮಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಇಂಥದ್ದೊಂದು ಗುಡಾಣ 1, 2, 3 ಇರ್ತಾನೆ ಇತ್ತು. ಧಾನ್ಯಗಳನ್ನು ತುಂಬಿಟ್ಟುಕೊಳ್ಳುವುದಕ್ಕೆ ಇಂತಹ ಗುಡಾಣಗಳನ್ನು ಮಾಡುತ್ತಿದ್ದರು.
ಆಮೇಲೆ ಕಣಜಗಳು ಬಂದವು, ಆಮೇಲೆ ಅವೆಲ್ಲವೂ ಕೂಡ ನಿಂತು ಹೋದವು. ಇಂತಹ ಗುಡಾಣದ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಈ ಕರಿಯ, ಅವನು ಆ ಅರಿವಿಯಲ್ಲಿ ನೀರನ್ನು ತುಂಬಿಕೊಂಡು ಹೊತ್ಕೊಂಡು ಹೋಗ್ತಿದ್ರೆ ರಸ್ತೆಯಲ್ಲಿ ಜೊತೆಯಾಗಿ 2 ಗುಡಾಣಗಳು ಒಟ್ಟಿಗೆ ಸಾಗುತ್ತಿದ್ದಾವೇನೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಇವನು ಕಪ್ಪು ಬಣ್ಣದಲ್ಲಿದ್ದ. ಆ ಕಪ್ಪು ಬಣ್ಣದ ಗುಡಾಣವನ್ನ, ಆ ಒಂದು ಅರಿವಿಯನ್ನ ಹೊತ್ಕೊಂಡು ಹೋಗ್ತಾ ಇದ್ದ. ಹೀಗಿರುವಾಗ ಈ ಕರಿಯನ ಶಕ್ತಿ ಮೂಲವಾದರೂ ಯಾವುದು? ಇಷ್ಟೊಂದು ದೊಡ್ಡದಾದ ಬಾನಿಯನ್ನು ಸಲೀಸಾಗಿ ಹೊತ್ಕೊಂಡು ಹೋಗ್ತಾನಲ್ಲ, ಯಾವ ಆಯಾಸವೂ ಇಲ್ಲದೆ ಇಷ್ಟೊಂದು ಸಲೀಸಾಗಿ ಹೊತ್ಕೊಂಡು ಹೋಗ್ತಾನಲ್ಲ, ಇವನಿಗೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಅಂತ ಊರಿನವ್ರಿಗೆ ಚಿಂತೆ ಆಗ್ತಿತ್ತಂತೆ. ಅವನು ಆ ದಾರಿಯಲ್ಲಿ ಆ ಬಾನಿಯನ್ನು ಹೊತ್ಕೊಂಡು ಸಾಕ್ತಾ ಇದ್ರೆ, ಒಬ್ಬ ಎಂತ ಬಾನಿಯನ್ನು ಹೊತ್ಕೊಂಡು ಹೋಗ್ತಿದ್ದಾನೆ, ಎಂತ ಅರಿವಿಯನ್ನು ಹೊತ್ಕೊಂಡು ಹೋಗ್ತಿದ್ದಾನೆ, ಇವನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು, ಹೇಗೆ ಬಂತು, ಆಶ್ಚರ್ಯ ಪಡ್ತಾ ಇತ್ತು. ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವಿನಲ್ಲೇ ಅವನ ಹೊಟ್ಟೆ ತುಂಬುತ್ತಿತ್ತ ಗೊತ್ತಿಲ್ಲ. ಸೀಕು ಬಾಕು ಅಂತ ಅದನ್ನ, ಇದನ್ನೂ ಕೂಡ ನಾವು ಜೋಡಿ ಪದ ಅಂತಾನೆ ಕರಿತೇವೆ. ಇದನ್ನ ಅಸ್ಪಷ್ಟಾರ್ಥಕ ಜೋಡು ನುಡಿ ಅಂತ ಕರಿಬಹುದು. ಯಾಕೆಂದ್ರೆ ಮೊದಲನೇ ಪದಕ್ಕೆ ಅರ್ಥ ಇದೆ, 2ನೇ ಪದಕ್ಕೆ ಅರ್ಥ ಇಲ್ಲ. ಸೀಕು ಅಂತ ಬಹುಶಃ ಸೀಕಿನ ಕಲ್ಪನೆ ಎಷ್ಟು ಜನಗಳಿಗೆ ಇದೆಯೋ ನನಗೆ ಗೊತ್ತಿಲ್ಲ. ಸೀಕು ಅಂದ್ರೆ ಏನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಅವಾಗೆಲ್ಲ ಮುದ್ದೆಗಳನ್ನ ಮಡಕೆಗಳಲ್ಲಿ ಮಾಡ್ತಾ ಇದ್ರು. ಮಡಕೆಗಳಲ್ಲಿ, ಪಾತ್ರೆಗಳ ಬಳಕೆ ಇರಲಿಲ್ಲ. ಮಡಕೆಗಳಲ್ಲಿ ಮಾಡುವಾಗ ಮುದ್ದೆಯೆಲ್ಲ ಮಾಡಿದ ಮೇಲೆ ಆ ಮಡಕೆಗೆ ಅಂಟಿಕೊಂಡಿರುತ್ತಲ್ಲ, ಅದನ್ನೇನು ಮಾಡ್ತಿರ್ಲಿಲ್ಲ, ಹಾಗೆ ಬಿಟ್ಬಿಡ್ತಾ ಇತ್ತು. 1 ಗಂಟೆಯೋ 2 ಗಂಟೆಯೋ ಅದನ್ನ ಹಾಗೆ ಬಿಟ್ರೆ ಆ ಮಡಕೆಗೆ ಅಂಟಿಕೊಂಡಿರ್ತಿತ್ತಲ್ಲ ಮುದ್ದೆ, ಅದು ಚಕ್ಕೆಯ ರೂಪದಲ್ಲಿ ಎದ್ದೇಳ್ತಾ ಇತ್ತು. ಅವೆಲ್ಲವನ್ನು ಬಿಡಿಸ್ಕೊಂಡು ಒಲೆಯ ಪಕ್ಕದಲ್ಲಿ ಇಡ್ತಾ ಇದ್ರು. ಈಗಿನಾಗೆ ಯಾವುದು ಗ್ಯಾಸ್ಗಳಿರಲಿಲ್ಲ, ಒಲೆ ಪಕ್ಕದಲ್ಲಿ ಇಡ್ತಾ ಇದ್ರು. ಒಲೆ ಗುಂಡಿನ ಪಕ್ಕದಲ್ಲಿ ಸುತ್ತಲೂ ಕೂಡ ಆ ಒಲೆಯಿಂದ ಬರುವಂತಹ ಬೆಂಕಿಯ ಶಾಖಕ್ಕೆ, ಹೀಟ್ಗೆ ಬೇಯ್ತಾ ಇತ್ತು. ಅದನ್ನ ನಮಗೆಲ್ಲ ಅವತ್ತಿನ ಕಾಲದಲ್ಲಿ ತಿನ್ನೋದಿಕ್ಕೆ ಕೊಡೋರು. ಸೀಕು ಅಂದ್ರೆ ಬಹಳ ಇಷ್ಟ. ಅದರ ಮುಂದೆ ಲೇಖಕರು ಹೇಳ್ತಾರೆ, ಸೀಕು ಬಡವರ ಪಾಲಿನ ಚಾಕ್ಲೇಟ್ ಅಂತ. ಇವತ್ತೆಲ್ಲ ಮಕ್ಕಳುಗಳಿಗೆ ಪೋಷಕರು ಚಾಕ್ಲೇಟ್ಗಳನ್ನ, ಬೇಕರಿಯ ತಿಂಡಿಗಳನ್ನ ಕೊಟ್ಟು ಕಳಿಸಿದ್ರೆ, ಅವತ್ತೆಲ್ಲ ನಮಗೆ ನಮ್ಮ ಪೋಷಕರು ಸೀಕನ್ನು ಕೊಟ್ಟು ಕಳಿಸ್ತಾ ಇದ್ರು. ಸೀಕು ತಿನ್ನೋದಕ್ಕೆ ಒಂಥರ ರುಚಿಯೋ ರುಚಿ. ಆದ್ರೆ ಇವತ್ತು ನಮಗೆ ಸೀಕಿನ ಕಲ್ಪನೆ ಇಲ್ಲ. ಯಾಕೆ ಅಂದ್ರೆ ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ಬಿಟ್ಟಿದ್ದಾವೆ. ಒಂದು ಮನೆಯಲ್ಲಿ ಹೆಚ್ಚಂದ್ರೆ ಗಂಡ, ಹೆಂಡತಿ, ಮಗು ಅಷ್ಟೇ. ಅದು ಅವರು ಒಬ್ಬರು ಮುದ್ದೆ ಅಂತಿದ್ರು, ಇನ್ನೊಬ್ರು ಮುದ್ದೆ ತಿನ್ನಲ್ಲ. ಬಹುಶಃ ಇಬ್ಬರು ಮುದ್ದೆಯನ್ನು ತಿಂತಾರೆ ಅಂದ್ರೆ ಅದು ಮುದ್ದೆ ಗಾತ್ರ ಕಡಿಮೆ, ಇಟ್ಟಿಟ್ಟೆ ತಿಂತಾರೆ. ಹಾಗಾಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೊತಾರೆ ಇಬ್ಬರು ಸೇರ್ತಾರೆ. ಮುದ್ದೆ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಅದು ತುಂಬಾ ನೀರನ್ನು ತುಂಬಿಟ್ಬಿಟ್ಟು ಒಂದ್ ಸ್ವಲ್ಪ ಬಿಟ್ಬಿಡ್ತಾರೆ. ಯಾಕೆಂದ್ರೆ ತೊಳೆಯೋದಕ್ಕೆ ಈಸಿ ಆಗ್ಲಿ ಅಂತ, ಸುಲಭ ಆಗಲಿ ಅಂತ. ಇವತ್ತು ಮಡಕೆ ಉಪಯೋಗಿಸೋರು ಇಲ್ಲವೇ ಇಲ್ಲ. ಹಾಗಾಗಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ಸುಲಭ ಆಗಲಿ ಅಂತ ನೀರು ತುಂಬಿಟ್ಬಿಡ್ತೀವಿ. ಹಾಗಾಗಿ ನಾವು ಸೀಕನ್ನು ನೋಡೇ ಇಲ್ಲ. ಇವತ್ತಿನ ಮಕ್ಕಳಿಗೆ ಸೀಕಿನ ಕಲ್ಪನೆಯೇ ಇಲ್ಲ. ಆದ್ರೆ ಅವತ್ತು ಸೀಕು ಅಂದ್ರೆ ನಮಗೆಲ್ಲ ರುಚಿಯೋ ರುಚಿ. ಬಹುಶಃ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಪ್ರತಿಯೊಂದು ಅಮ್ಮ ಈ ಸೀಕನ್ನ ಒಲೆಯ ಪಕ್ಕದಲ್ಲಿ ಬಿಡಿಸಿಟ್ಟಿರ್ತಿದ್ರು. ಮಕ್ಕಳೇನಾದ್ರು ತಿಂಡಿ ಕೇಳಿದ್ರೆ ತಕ್ಷಣ ಆ ಸೀಕನ್ನು ತಂದ್ಕೊಡೋರು. ಅದನ್ನು ತಿಂದ್ರೆ ಒಂದಷ್ಟು ನೆಮ್ಮದಿ, ಒಂದಷ್ಟು ಸುಖ, ಒಂದಷ್ಟು ಸಂತೋಷ. ಅಷ್ಟರ ಮಟ್ಟಿಗೆ ಆ ಸೀಕು ಅವತ್ತಿನ ಮಕ್ಕಳ ಜೀವನದ ಒಂದು ಭಾಗವಾಗಿತ್ತು. ಈ ಕರಿಯನ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ
ಈ ಕರಿಯನೂ ಕೂಡ ಬಹುಶಃ ಈ ಸೀಕನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಈ ಸೀಕನ್ನ ತಿಂದರಿಂದ ಅವನಿಗೆ ಇಷ್ಟೊಂದು ಶಕ್ತಿ ಬಂತ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ನೋಡಿದವರು ಯಾರೂ ಇಲ್ಲ. ಅಲ್ಲಿಗೆ ಇವತ್ತಿನ ತರಗತಿಯನ್ನ ನಿಲ್ಲಿಸ್ಕೊಂಡು